ಚೆನ್ನಾಗಿ ಫ್ರೈ ಮಾಡುವಾಗ ಉಪ್ಪು ಹಾಕ್ಬೇಕು. ಉಪ್ಪು ಇಲ್ಲಿ ಹಿಂಗೆ ಹಾಕ್ಬೇಕು. ಹಿಂಗೇಳಿ ಹಿಂಗೆ ನಮ್ಮ ಯೂಟ್ಯೂಬ್ ಅವ್ರು ಮಾಡ್ತಾರಲ್ಲ ಹಿಂಗೆ ಯಾವ ಥರ ಹಿಂಗೆ. ಟರ್ಮರಿಕ್ ಹಾಕೊಳ್ಳಿ, ಐ ಮೀನ್ ಅರ್ಶಿನ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಕಾಯಿ ಇಕ್ಕಿದ್ರೆ ತಿಂತಾ ಇದ್ದೀನಿ. ಇವರೇ ಕಿಚನ್ ಇವರೇ. ಸ್ವಲ್ಪನೇ ನೀರು ಹಾಕೊಬೇಕು ಗೈಸ್. ಹೆಂಗಂದ್ರೆ ಅದು ದಪ್ಪ ಹೆಂಗ್ ತೆಳು ಆಗ್ಬೇಕಮ್ಮ. ತೆಳು ಆಗ್ಬೇಕು ಗೈಸ್. ತೆಳು ಆಗೋರ್ಗು ರುಬ್ಲಿ ಗೈಸ್. ಚಿಕನ್ ಅರ್ಧ ಬೆಂದಾದ್ಮೇಲೆ ಈರುಳ್ಳಿ ಪರ್ರ ಅಂತ ಹಾಕೊಳ್ಳಿ. ಹೆಂಗೇಳಿ ಈರುಳ್ಳಿ ಪರ್ರ ಅಂತ ಹಾಕೊಳ್ಳಿ. ಆಮೇಲೆ ಈರುಳ್ಳಿ ಪಟ ಅಂತ ಹಾಕೊಳ್ಳಿ. ಇವಾಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ. ಎಮ್ಮಿಯಾಗಿ ಮಿಕ್ಸ್ ಮಾಡಿ ಚಿಕನ್ನ. ಮಸಾಲ ನೋಡಿ ಗೈಸ್, ಈ ತರ ತೆಳ್ಳಗೆ ಆಗ್ಬೇಕು ಗೈಸ್. ನೋಡಿ ಅಂದ್ರೆ ದಪ್ಪನೂ ಇರ್ಬಾರ್ದು, ತೆಳ್ಳನೂ ಇರ್ಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇರಬೇಕು. ರೆಡ್ ಕಲರ್ ಚಿಲ್ಲಿ ತರ. ಇವಾಗ ಇದನ್ನ ಮ್ಯಾರಿನೇಟ್ ಮಾಡಿ ಇವಾಗ ಹಾಕೋದು ಅದ್ರೊಳಗಡೆ. ನೋಡ್ರಿ ಈಗ ಹಾಕ್ಬಿಟ್ಟು ಹಾಕ್ತಿದೆ ಗೈಸ್. ಹಾಕ್ಬಿಟ್ಟು ಏನು ಮಾಡೋದಂದ್ರೆ ಸಣ್ಣ ಮಿಕ್ಸ್ ಮಾಡೋದು. ಇವಾಗ ಏನಂತಾರೆ ಅದಕ್ಕೆ ಮಿಕ್ಸಿಂಗ್ ಮಾಡಬೇಕು ಗೈಸ್. ಮಿಕ್ಸಿಂಗ್ ನೋಡಿ ಗೈಸ್, ಈ ಥರ ಮಿಕ್ಸಿಂಗ್ ಮಾಡಬೇಕು. ಎಮ್ಮಿ ಮಿಕ್ಸಿಂಗ್. ಸ್ವಲ್ಪ ಕುಡಿಯೋ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕಿ. ನಮ್ಮಮ್ಮ ಮಾಡೋ ಚಿಕನ್ ಸುಕ್ಕಕ್ಕೆ ಹಾಕಿ. ಥರ ಮಸಾಲ ಹಿಡಿಬೇಕು. ಹಿಂಗೇಳಿ ಈ ಥರ ಹಿಡಿಬೇಕು. ಅದು ಇಲ್ಲಿ ಕುದಿ ತರುವಾಗ ಕಟ್ಟೆನ ಮುಟ್ಬಿಟ್ಟು 5 ನಿಮಿಷ ಮಿಕ್ಸಿನಲ್ಲಿ ಇಟ್ಬಿಡ. ಈಗ ಕಾಯಿನ ಹಾಕ್ಬೇಕು ಗೈಸ್. ಕಾಯಿನ ಒಂಚೂರು ಬಿಡದೆ ಹಾಕ್ಬಿಡಿ ಗೈಸ್. ಹೇಳ್ತೀನಿ, ಕಾಯಿನ ಹಾಕ್ಬಿಟ್ಟೆ ಮಿಕ್ಸಿನ ಪರ್ರಂತ ಆನ್ ಮಾಡಿ, ತರ್ರಂತ ಸೌಂಡ್ ಮಾಡಿ, ಪರ್ರಂತ ಅರ್ಧ ಗ್ಲಾಸ್ ನೀರು ಹಾಕಿ ಗೈಸ್. ನೀವು ಕಾಯಿ ಹಾಕಿದ್ರಲ್ಲ ಅದರಲ್ಲೇ ಅರ್ಧ ಗ್ಲಾಸ್ ನೀರು ಹಾಕಿ ಗೈಸ್. ನಮಗೆ ನೀರು ಹಾಕ್ಬಿಟ್ಟು ಅರ್ಧ ಗ್ಲಾಸು ಮಿಕ್ಸಿ ಆನ್ ಮಾಡಿ ಗೈಸ್. ತಿನ್ಬೇಕಂತಿದೆಯಲ್ಲ ಗೈಸ್, ತಿನ್ನಿ. ಈ ಥರ ರುಬ್ಬೇಕು ಗೈಸ್. ಈ ಥರ ರುಬ್ಬೇಕು. ಹೇಳಿ ಈ ಥರ ರುಬ್ಬೇಕು. ಇದು ಕಾಯಿ ರುಬ್ಬೋ ಸ್ಟೈಲ್ ಆಯ್ತಾ. ಆಮೇಲೆ ಇದಕ್ಕೆ ಸರ್ರಾಂತ ಉಯ್ದು ಬಿಡಿ ಹೇಳ್ತೀನಿ. ಐ ಮೀನ್ ಕಾಯಿನ ಉಯ್ಯಿ, ಬೇರೆ ಏನೂ ಅಲ್ಲ. ಈಗ ಉಯ್ತಾ ರೋಗ್ತಾ ಇರೋಕ್ಕಾಗಲ್ಲ. ಏನಂದ್ರೆ ಕೋಳಿ ಹೊಟ್ಟೆ ಕೊಯ್ ಆಗುತ್ತೆ. ಏನು ಮಾಡೋದು ಹೊಟ್ಟೆ ಫುಲ್ ಹಸಿತಿದೆ. ಮಿಕ್ಸಿಂಗ್ ಕರ್ಬೇವು ಹಿಂಗೆ ಉದುರಿಸ್ಬಿಟ್ಟು ಆಮೇಲೆ ಹೇಳ್ತೀನಿ. ಈ ಥರ ಉದುರಿಸ್ಬೇಕು. ಹೇಗೆ ಈ ಥರ. ಆಮೇಲೆ ಇದನ್ನು